ನಮಸ್ಕಾರ. ಕಗ್ಗದ ಬೆಳಕಿಗೆ ಎಲ್ಲರಿಗೂ ಸ್ವಾಗತ. ಇಹುದೋ ಇಲ್ಲವೋ ತಿಳಿಯಗೊಡದೊಂದೊಸ್ತು ನಿಜ, ಮಹಿಮೆಯಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದು ಒಳ್ಳಿತೆಂಬುದು ನಿಸದವಾದೊಡೆ ಆ ಗಹನ ತತ್ವಕ್ಕೆ ಶರಣ ಮಂಕುತಿಮ್ಮ. ವಿಹರಿಪುದು ಒಳ್ಳಿತೆಂಬುದು ನಿಸದವಾದೊಡೆ. ಇಲ್ಲಿ ನಿಸದವಾದೊಡೆ ಅಂತಂದರೆ ನಿಜವಾದರೆ ಅಂತ ಅರ್ಥೈಸಬೇಕು. ಇಲ್ಲಿ ಮನುಷ್ಯನಿಗೆ ಒಂದು ನಿರಂತರವಾದ ಪ್ರಶ್ನೆ ಕಾಣ್ತಾ ಇರುತ್ತೆ. ಏನಪ್ಪ ಅದು ಅಂತಂದರೆ, ಇಹುದೋ ಇಲ್ಲವೋ ತಿಳಿಯಗೊಡೋದು ಒಂದು ವಸ್ತು ನಿಜ ಅಂತ. ಆ ವಸ್ತು ಇದೆಯೋ ಇಲ್ವೋ? ಯಾಕೆಂದರೆ ನಾವು ಕೇವಲ ನಮ್ಮ ಅನುಭವದಿಂದ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವೋ ಹೊರತು, ಅಂದರೆ ಇವಾಗ ಗಾಳಿ ನಮ್ಮ ಉಸಿರಾಟದ ಮೂಲಕ ನಮ್ಮ ಅನುಭವಕ್ಕೆ ಬರುತ್ತೆ. ಆದರೆ ಗಾಳಿಯನ್ನು ನೋಡಿದವರಿಲ್ಲ, ಅನುಭವ ವೇದ್ಯ ಅದು. ಅದೇ ಥರ ಹಲವಾರು ವಸ್ತುಗಳು, ಆ ಶಕ್ತಿ ಎಲ್ಲಿಂದ ಬಂತು? ಈ ಮರ ಗಿಡಗಳು ಬೆಳೀತು ನಿಜ, ಗಿಡ ಹುಟ್ಟುತ್ತೆ ನಿಜ, ಆದರೆ ಅದಕ್ಕೆ ಮೂಲಾಧಾರವಾದಂತಹ ಚೈತನ್ಯ ಶಕ್ತಿ ಎಲ್ಲಿಂದ ಬಂತು? ಇದೆಲ್ಲವೂ ಕೂಡ ಮನುಷ್ಯನನ್ನು ನಿರಂತರವಾಗಿ ಕಾಡುತ್ತಿರುವಂತಹ ಪ್ರಶ್ನೆಗಳು. ಇದಕ್ಕೆ ಉತ್ತರ ಹುಡುಕೋದಕ್ಕೆ ಬಹಳ ಕಷ್ಟ. ಅದಕ್ಕೆ ಅವ್ರು ಹೇಳ್ತಾರೆ, ಇಹುದೋ ಇಲ್ಲವೋ ತಿಳಿಯಗೊಡೋದು ಒಂದು ವಸ್ತು ನಿಜ, ಮಹಿಮೆಯಂ ಜಗವಾಗಿ ಜೀವವೇಷದಲ್ಲಿ. ತನ್ನ ಮಹಿಮೆಯಿಂದ ಒಂದು ಜೀವವನ್ನು ತಳೆಯುತ್ತೆ, ಆ ಜೀವವನ್ನು ತಳೆಯುತ್ತೆ. ನಂತರ ವಿಹರಿಪುದು ಒಳ್ಳಿತೆಂಬುದು ನಿಸದವಾದಡೆ. ಆ ವಸ್ತು ಇದೆಯೋ ಇಲ್ವೋ ಅನ್ನೋದು ನಿನಗೆ ನಿನ್ನ ಅನುಭವದ ಮೂಲಕ, ನಿನ್ನ ಚಿಂತನೆಯ ಮೂಲಕ, ನಿನ್ನ ಆಲೋಚನೆಗಳ ಮೂಲಕ ನಿಸದವಾಗಿಬಿಟ್ರೆ ಆಗ ನೀನು ಅಂತಹ ಒಂದು ವಸ್ತುವಿಗೆ ನಮಿಸು ಅಂತ ಹೇಳ್ತಾರೆ. ಅದೊಂದು ಗಹನ ತತ್ವ. ಗಹನ ತತ್ವ ಅಂತಂದ್ರೇನು? ನಮ್ಮ ಎಲ್ಲೆಗೆ ನಿಲುಕದ್ದು. ಬಹಳ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಒಂದು ಕಷ್ಟಕರವಾದ ಸಂಗತಿ ಅಂತ ನಮಗನ್ಸುತ್ತೆ. ಆದರೆ ಆ ಗಹನ ತತ್ವ ಇದೆಯಲ್ಲ, ನಾವು ಹೇಗೆ ಸಮುದ್ರವನ್ನು ಮೊಗದಷ್ಟು ನಮಗೆ ಮತ್ತಷ್ಟು ಕೌತುಕಗಳು ನಮಗೆ ಸಿಗ್ತಾ ಹೋಗುತ್ತೋ, ಹಾಗೆ ನಮ್ಮ ಚಿಂತನಾ ಲಹರಿ ಬೆಳೆದಷ್ಟು ನಮಗೆ ಎಷ್ಟೋ ವಿಶೇಷಗಳು ಮತ್ತು ವಿಷಯಗಳ ಅರಿವು ನಮಗೆ ಆಗ್ತಾ ಹೋಗುತ್ತೆ. ವಿಜ್ಞಾನಕ್ಕೂ ನಿಲುಕದ ಎಷ್ಟೋ ವಿಚಾರಗಳು ನಮಗೆ ಹೊಳಿತಾ ಹೋಗುತ್ತೆ. ಆದರೆ ಇದೆಲ್ಲದರ ಹಿಂದೆ ಇರುವಂತಹದ್ದು ಯಾವುದು? ಆ ಗಹನವಾದ ಶಕ್ತಿ. ಅಂತಹ ಆ ಗಹನವಾದ ಶಕ್ತಿಯ ತತ್ವ ಇದೆಯಲ್ಲ, ಆ ಗಹನ ತತ್ವಕ್ಕೆ ಶರಣಾಗು, ನಮಿಸು ಅಂತ ಗುಂಡಪ್ಪನವ್ರು ಹೇಳ್ತಾರೆ.